ಒಂದಲ್ಲ ಒಂದು ವಿಚಾರದಲ್ಲಿ ಭಾರತವನ್ನ ಕೆಣಕ್ತಾ ಇದೆ, ಭಾರತವನ್ನ ಟಾರ್ಗೆಟ್ ಮಾಡ್ತಾ ಇದೆ. ಸೊ ಇದು ಎಲ್ಲಿನ ಶುರುವಾಯಿತು ಅಂದ್ರೆ ಈ ರೀಸೆಂಟ್ ಆಗಿ ಎಲ್ಲಿನ ಶುರುವಾಯಿತು ಅಂತ ನಾವು ನೋಡುವುದಾದ್ರೆ ಏನು ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ ಭಾರತದ ವಿರುದ್ಧವಾದಂತಹ ಒಂದು ನಿಲುವನ್ನ ಅಮೆರಿಕ ತಾಳತ್ತೆ. ಅಂದ್ರೆ ಭಾರತದ ಒಂದು ಅಗೇನ್ಸ್ಟ್ ಆಗಿ ಪಾಕಿಸ್ತಾನದ ಒಂದು ಫೇವರ್ ಅಲ್ಲಿ ಒಂದು ನಿಲುವನ್ನ ತಾಳುತ್ತೆ. ಅದಾಗಿನಿಂದಲೂ ಕೂಡ ನಾನೇ ಯುದ್ಧ ಮಾಡಿದ್ದು ಅನ್ನುವಂತಹ ಒಂದು ಬಡಾಯಿನ ಕೂಡ ಕೊಚ್ಕೊಳ್ತಾ ಇತ್ತು. ಅದಾದ ನಂತರದಲ್ಲಿ ಟಾರಿಫ್ ವಾರ್ ಅಂದ್ರೆ 50% ಸುಂಕದ ಸಮರವನ್ನ ಭಾರತದ ವಿರುದ್ಧ ಸಾರಿದೆ. ಅಂದ್ರೆ ಟ್ರೇಡ್ ವಿಚಾರದಲ್ಲಿ, ಟ್ರೇಡ್ ನ ಒಂದು ವಿಚಾರದಲ್ಲೂ ಕೂಡ ನಮ್ಮನ್ನ ಟಾರ್ಗೆಟ್ ಮಾಡಿದೆ. ವ್ಯವಹಾರದಲ್ಲಿ ವ್ಯಾವಹಾರಿಕವಾಗಿ ಭಾರತವನ್ನ ಒಂದು ಕಡೆ ಟಾರ್ಗೆಟ್ ಮಾಡಿದೆ, ಮತ್ತೊಂದು ಕಡೆ ಅಮೆರಿಕ ನಿಲುವುಗಳು ಭಾರತದ ವಿರುದ್ಧವಾಗಿದೆ. ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿರಬಹುದು, H1B1 ವೀಸಾದ ಮೂಲಕವೂ ಕೂಡ ಭಾರತವನ್ನ ಟಾರ್ಗೆಟ್ ಮಾಡಿದೆ. ಯಾಕಂದ್ರೆ ಅಮೆರಿಕದಲ್ಲಿ ಹೆಚ್ಚು ಜನ ಇರುವಂತಹದ್ದೇ ಭಾರತೀಯರು ಅಲ್ಲಿ ಕೆಲಸ ಮಾಡ್ತಾ ಇರೋದು, ಈ ಒಂದು ವೀಸಾವನ್ನ ಪಡೆದು. ಹೀಗಾಗಿ ಅದರ ಒಂದು ಫೀಸ್ ಏನಿದೆ ಅದನ್ನ ಜಾಸ್ತಿ ಮಾಡುವ ಮೂಲಕ ಭಾರತೀಯರನ್ನ ಟಾರ್ಗೆಟ್ ಮಾಡ್ತು ಅಂತ ಹೇಳ್ಬೋದು. ಈಗ ಹಾಗಾದ್ರೆ ಅಮೆರಿಕ ಏನ್ ಮೂಲಕ ಯಾವ ಒಂದು ವಿಚಾರದಲ್ಲಿ ಭಾರತವನ್ನ ಟಾರ್ಗೆಟ್ ಮಾಡಿದೆ ಅಂದ್ರೆ ನಮ್ಮ ಧರ್ಮವನ್ನ. ಎಸ್, ಎಕ್ಸಾಕ್ಟ್ಲಿ. ಈ ಸಲ ಅಮೆರಿಕ ಯಾವ ರೀತಿ ಒಂದು ನಿಲುವನ್ನ ತಾಳಿದೆ ಅಂತ ಅಂದ್ರೆ ನಮ್ಮ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿದೆ. ಎಕ್ಸಾಕ್ಟ್ಲಿ ಇದಕ್ಕೆ ಉದಾಹರಣೆ ಅನ್ನುವಂತೆ ಟೆಕ್ಸಾನ್ನ ರಿಪಬ್ಲಿಕನ್ ಅಲೆಕ್ಸಾಂಡರ್ ಡಂಕನ್ ಭಾರತದ ವಿರುದ್ಧ, ಅದರಲ್ಲೂ ಕೂಡ ನಾವು ಪೂಜೆ ಮಾಡುವಂತಹ ಹನುಮಂತ ಭಗವಾನನ್ನ ಒಂದು ಸುಳ್ಳು ದೇವರು, ನಕಲಿ ವಿಗ್ರಹ ಅಂತ ಕರೆಯುವ ಮೂಲಕ ಒಂದು ಹೆಜ್ಜೆ ಮುಂದೆನೆ ಇಟ್ಟಿದ್ದಾರೆ ನಮ್ಮನ್ನ ಕೆಣಕಿ. ಈಗ ಒಂದ್ ರೀತಿ ಸೊ ಅಮೆರಿಕ ಭಾರತವನ್ನ ಕೆಣಕುವಂತಹ ಒಂದು ನಿಟ್ಟಿನಲ್ಲಿ ಎಲ್ಲ ಒಂದು ಎಲ್ಲೆಯನ್ನ ಮೀರ್ಬಿಟ್ಟಿದೆ. ಹಾಗಾದ್ರೆ ಯಾಕಂತಂದ್ರೆ ಈಗ ಅವ್ರು ಕೈ ಹಾಕಿರೋದು ನೇರ ನಮ್ಮ ಧರ್ಮಕ್ಕೆ. ಎಕ್ಸಾಕ್ಟ್ಲಿ ಏನಾಯ್ತು ಅಂತ ನಾವು ನೋಡುವುದಾದ್ರೆ ಏನು US ನ ಟೆಕ್ಸಾಸ್ನ ಶುಗರ್ ಲ್ಯಾಂಡ್ ಇದೆ, ಅಲ್ಲಿ ಅಷ್ಟಲಕ್ಷ್ಮಿ ದೇವಸ್ಥಾನ ಇರುವಂತಹದ್ದು. ಆ ಆವರಣದಲ್ಲಿ ಅಮೆರಿಕಾದಲ್ಲೇ 4ನೇ ಅತಿ ಎತ್ತರದ ಹನುಮಂತನ ವಿಗ್ರಹ ಇದೆ. ಈ ವಿಗ್ರಹವನ್ನ ದ ಸ್ಟ್ಯಾಚ್ಯೂ ಆಫ್ ಯುನೈಟಿ ಅಂತ ಕರಿತೀವಿ. ಯಾಕಂದ್ರೆ ರಾಮ, ಸೀತಾ, ಲಕ್ಷ್ಮಣ ಅವರೆಲ್ಲ ಹೇಗೆ ಒಂದು ಯುನೈಟಿ ಆಗತ್ತೆ, ಸೀತಾರಾಮ ಯುನೈಟಿ ಆಗತ್ತೆ, ಅವರು ಒಂದಾಗುವಂತಹ ಒಂದು ಏನಿದೆ ಅದನ್ನ ಒಂದು ಪ್ರತಿಬಿಂಬಿಸುವಂತಹ ಒಂದು ಸ್ಟ್ಯಾಚ್ಯೂ ಆಫ್ ದ ಯುನೈಟಿ ಹನುಮಾನ್. ಯಾಕಂದ್ರೆ ಅವರ ಒಂದು ಲಿಂಕ್ ಇಂದ ಅವರಿಬ್ರು ಒಂದಾಗುವಂತಹ ಒಂದು ಸೀಕ್ವೆನ್ಸ್ ಇರುತ್ತೆ. ಈ ಒಂದು ನಿಟ್ಟಿನಲ್ಲಿ ಸ್ಟ್ಯಾಚ್ಯೂ ಆಫ್ ಯುನೈಟಿ ಅಂತ ಇದನ್ನ ಕರೆದಿರುವಂತಹದ್ದು. ಏನು ಧಾರ್ಮಿಕ ಗುರುಗಳಾದಂತಹ ಚಿನ್ನಜಿಯರ್ ಸ್ವಾಮೀಜಿಗಳ ಒಂದು ಕಲ್ಪನೆ, ಅವರ ಒಂದು ರಚಿತದಲ್ಲಿ ಈ ಒಂದು ವಿಗ್ರಹ ಆಗಸ್ಟ್ 15ರಿಂದ 2024 ಆಗಸ್ಟ್ 15ರಿಂದ 18ನೇ ತಾರೀಕುವರೆಗೂ ಸಾಕಷ್ಟು ಜಾತ್ರೆ, ಸಾಕಷ್ಟು ದೊಡ್ಡ ಉತ್ಸವದ ನಂತರ ಈ ಒಂದು ಪ್ರತಿಮೆ ಸ್ಥಾಪನೆ ಆಗಿರುತ್ತೆ. 90 ಅಡಿ ಎತ್ತರದ 90 ಟನ್ ತೂಕದ ಈ ಒಂದು ವಿಗ್ರಹ ಅಲ್ಲಿ ಸ್ಥಾಪನೆ ಆಗಿರುತ್ತೆ. ಸೊ ಈಗ ಏನಾಗಿರುವಂತಹದ್ದು ಅಂತಂದ್ರೆ ಅಮೆರಿಕಾದ ನಮ್ಮ ಟೆಕ್ಸಾಸ್ನಲ್ಲಿ ಯಾಕೆ ಹಿಂದೂಗಳ ನಕಲಿ ದೇವರು, ಹಿಂದೂಗಳ ಸುಳ್ಳು ದೇವರಿನ ನಕಲಿ ವಿಗ್ರಹ ನಮ್ಮ ಟೆಕ್ಸಾಸ್ನಲ್ಲಿ ಯಾಕಿದೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಅಲ್ಲಿನ ಟೆಕ್ಸಾಸ್ನ ರಿಪಬ್ಲಿಕನ್ ಅಲೆಕ್ಸಾಂಡರ್ ಡಂಕನ್ ಕೊಟ್ಟಿರುವಂತಹದ್ದು. ಈ ಒಂದು ಸ್ಟೇಟ್ಮೆಂಟ್ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ರೀತಿ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಜನ. ಎಲ್ಲರೂ ಕೂಡ ಈಗ ತಿರುಗಿ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ಆ ಒಂದು ಡಂಕನ್ ವಿರುದ್ಧ. ಜೊತೆಗೆ ಇದಕ್ಕೆ HAF ಅಂದ್ರೆ ಹಿಂದೂ ಅಮೆರಿಕನ್ ಫೌಂಡೇಶನ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದು. ಅಲೆಕ್ಸಾಂಡರ್ ವಿರುದ್ಧ ಆ ಒಂದು ಡಿಸಿಪ್ಲಿನ್ ಅನ್ನ ಅವರಿಗೆ ಕಲಿಸ್ಕೊಡ್ಬೇಕಾಗಿದೆ, ಅವರಿಗೆ ಒಂದು ಶಿಸ್ತು ಕ್ರಮವನ್ನ ನೀವು ಕಳಿಸ್ಬೇಕಾಗಿದೆ ಅಂದ್ಬಿಟ್ಟು ರಿಪಬ್ಲಿಕನ್ ಅವರಿಗೆ ಒಂದು ಮನವಿ ಹಾಗೂ ಒಂದು ಆಗ್ರಹವನ್ನ ಅಲ್ಲಿ HAF ಕೂಡ ಮಾಡ್ಕೊಂಡಿರುವಂತಹದ್ದು. ಸೊ ಈಗ ಹಿಂದೂ ದೇವರನ್ನ ಟಾರ್ಗೆಟ್ ಮಾಡಿರುವಂತಹ ಈ ಅಲೆಕ್ಸಾಂಡರ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಈ ಒಂದು ಪೋಸ್ಟ್ ಅಲ್ಲಿ ಇದು ಅಮೆರಿಕಾದಲ್ಲಿ ನಾವು ಕ್ರಿಶ್ಚಿಯನ್ ನ್ಯಾಷನಾಲಿಟಿ, ನಮ್ಮ ರಾಷ್ಟ್ರೀಯತೆ, ನಾವು ಕ್ರಿಶ್ಚಿಯನ್ನರು, ನಮ್ಮ ರಾಷ್ಟ್ರ ಕ್ರಿಶ್ಚಿಯನ್ ನೇಷನ್ ನಮ್ದು. ನಮ್ಮ ರಾಷ್ಟ್ರದಲ್ಲಿ ಯಾಕೆ ಈ ಹಿಂದೂಗಳು ಪೂಜೆ ಮಾಡುವಂತಹ ದೇವರು ಅಂದ್ರೆ ಹಿಂದೂಗಳು ಪೂಜೆ ಮಾಡುವಂತಹ ಹನುಮಂತ ಭಗವಾನ್ರನ್ನ ಸುಳ್ಳು ದೇವರು, ಹಿಂದೂಗಳ ದೇವರನ್ನ ಸುಳ್ಳು ದೇವರು ಅಂತ ಕರೆದಿರುವಂತಹದ್ದು. ಸುಳ್ಳು ದೇವರು, ಸುಳ್ಳು ಪ್ರತಿಮೆಯನ್ನು ಯಾಕೆ ಪ್ರತಿಷ್ಠಾಪನೆ ಮಾಡಿದ್ದೀರಾ? ಇದು ನಮ್ಮ ಒಂದು ಕ್ರಿಶ್ಚಿಯನ್ ಇರುವಂತಹ, ನಮ್ಮ ಕ್ರಿಶ್ಚಿಯನ್ ನ್ಯಾಷನಾಲಿಟಿ ಇರುವಂತಹ ಒಂದು ದೇಶ ಅನ್ನುವಂತಹ ಮೂಲಕ ಒಂದು ಭೇದ ಭಾವ, ಒಂದು ತಾರತಮ್ಯದ ನೀತಿಯನ್ನ ಇಲ್ಲಿ ಹೇಳುವುದರ ಜೊತೆಗೆ ಹಿಂದೂಗಳ ವಿರುದ್ಧ
ಇರುವಂತಹ ಪ್ರಚೋದನಾಕಾರಿ ಹೇಳಿಕೆ ಹಾಗೂ ಆಂಟಿ ಹಿಂದೂಯಿಸಂ ಹೇಳಿಕೆಯನ್ನ ಈ ಅಲೆಕ್ಸಾಂಡರ್ ಕೊಟ್ಟಿರುವಂತಹದ್ರ ವಿರುದ್ಧ ಈಗ ಸಾಕಷ್ಟು ಆಕ್ರೋಶ ಭುಗಿಲೆದ್ದಿದೆ. ಜೊತೆಗೆ ಇಲ್ಲಿ ರಿಪಬ್ಲಿಕನ್ ಅಂತಂದ್ರೆ ಏನು, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪಕ್ಷ ಇದೆ ರಿಪಬ್ಲಿಕನ್ ಪಕ್ಷ, ಅದು ಟೆಕ್ಸಾಸ್ನ ಒಂದು ಸೆನೆಟ್ ನಲ್ಲಿ ಪ್ರತಿನಿಧಿಸ್ತಾ ಇರುವಂತಹ ಈ ಅಲೆಕ್ಸಾಂಡರ್ ಡಂಕನ್ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತಹದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅಂಡ್ ಜೊತೆಗೆ ಎಲ್ಲೋ ಒಂದ್ ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ಲಸ್ ಅವರ ಪಾರ್ಟಿ ನಮ್ಮ ಭಾರತ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಎಲ್ಲವನ್ನು ಕೂಡ ಟಾರ್ಗೆಟ್ ಮಾಡಿದ್ರ. ಈಗ ಯಾವ ರೀತಿ ಒಂದು ದುರ್ಹಂಕಾರದ ಎಲ್ಲೆಯನ್ನ ಮೀರಿದ್ದಾರೆ ಅಂದ್ರೆ, ನಮ್ಮ ದೇವರು, ನಮ್ಮ ನಂಬಿಕೆ, ನಮ್ಮ ಧಾರ್ಮಿಕ ಆಚರಣೆಗಳನ್ನ ಅವರು ಅವಹೇಳನ ಮಾಡಿರುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಿದ್ದಾರೆ. ನಾವು ಪೂಜೆ ಮಾಡುವಂತಹ, ನಾವು ನಂಬುವಂತಹ ದೇವರನ್ನ ಅವರು ಸುಳ್ಳು ದೇವರು ಅಂತ ಹೇಳಿರುವಂತಹದ್ದು. ಇದಕ್ಕೆ ಸಾಕಷ್ಟು ಆಕ್ರೋಶಗಳು ಈಗ ಏನು ಹೇಳ್ತಾ ಇರುವಂತಹದ್ದು, ಒಂದಷ್ಟು ಪ್ರತಿಕ್ರಿಯೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವಂತಹದ್ದು ಇದರ ವಿರುದ್ಧ. ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ನಿಜವಾಗ್ಲೂ ಏನಾದ್ರೂ ಒಂದು ಕ್ರಮವನ್ನ ತೆಗೆದುಕೊಳ್ಳುತ್ತಾ ಅಲ್ಲಿನ ರಿಪಬ್ಲಿಕ್ ಏನು ಸರ್ಕಾರ ಅಥವಾ ರಿಪಬ್ಲಿಕನ್ ಪಾರ್ಟಿ, ಅಥವಾ ನಾವು ಹೋಗಿದ್ದೆ ಆಟ, ನಾವು ಮಾಡಿದ್ದೆ ರೂಲ್ಸು, ಇದೆಲ್ಲ ನಮ್ಮ ಒಂದು ವಿವೇಚನೆಯಿಂದಲೇ ನಡೀತಾ ಇರೋದು, ನಮಗೆ ಗೊತ್ತಿದ್ದೇ ನಡೀತಾ ಇರುವಂತಹದ್ದು ಅಂತ ಏನಾದ್ರೂ ಜಾಣ ಮೌನ ಪ್ರದರ್ಶನ ಮಾಡ್ತಾರ? ಹಾಗಾದ್ರೆ ಪೂರ್ತಿ ಆಲ್ ಓವರ್ ವರ್ಲ್ಡ್ ಅಲ್ಲಿ ಹಾಗೂ ಭಾರತದ ಪ್ರತಿಕ್ರಿಯೆ ಏನಿರುತ್ತೆ, ಆಲ್ ಓವರ್ ವರ್ಲ್ಡ್ ಅಲ್ಲಿ ಇದರ ರಿಯಾಕ್ಷನ್ ಏನಿರುತ್ತೆ ಅನ್ನುವಂಥದ್ದು ಕೂಡ ಕುತೂಹಲಕಾರಿಯಾಗಿದೆ. ಸೊ ಇದನ್ನು ಕೂಡ ಮುಂದಿನ ದಿನಗಳಲ್ಲಿ ಇದರ ಒಂದು ಡೆವಲಪ್ಮೆಂಟ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.